टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿನಲ್ಲಿ ರಾತ್ರಿ ಕಳೆದಿದ್ದಾರೆ ಇಬ್ಬರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ರಜತ್ ಮತ್ತು ವಿನಯ್. ನಿನ್ನೆ ತಡರಾತ್ರಿ ಅವರನ್ನು ಪರಪ್ಪನಾಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ರು. ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಒಂದು ದಿನದ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಗಿದೆ. ಸೊ ಹಾಗಾಗಿ 24ನೇ CMM ಕೋರ್ಟ್ನ ಜಡ್ಜ್ ನ್ಯಾಯಾಧೀಶರು ಅವರಿಗೆ ಒಂದು ದಿನದ ನ್ಯಾಯಾಂಗ ಬಂಧನವನ್ನು ವಿಧಿಸಿದರು. ಸೊ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇದೆ. ಇವತ್ತು ಒಂದು ವೇಳೆ ಅವರಿಗೆ ಜಾಮೀನು ಸಿಕ್ಕಿದ್ರೆ ಹೊರಗಡೆ ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ದಿನ ಅವರಿಗೆ ಸಂಕಷ್ಟ, ಕಟ್ಟಿಟ್ಟ ಬುತ್ತಿ. ಯಾಕಂದರೆ ವಿನಯ್ ಮತ್ತು ರಜತ್ ಇಬ್ಬರೂ ಕೂಡ ನಿನ್ನೆ ವಿಚಾರಣೆಗೆ ಅಂತ ಹೇಳಿ ಕರೆದಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರೆಲ್ಲ ಮಾಡಿ ಅದಾದ ನಂತರ ಅವರನ್ನು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಬಂಧಿಸಲಾಗಿದೆ. ಇವತ್ತು ಮತ್ತೆ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ. ಕಸ್ಟಡಿಗೆ ಕೇಳ್ತಾರೆ ಬಸವೇಶ್ವರ ನಗರ ಠಾಣೆ ಪೊಲೀಸರು. ಬಹುಶಃ ಒಂದು ವಾರ ಕಾಲ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಮಚ್ಚಿನ್ನೂ ಕೂಡ ಪತ್ತೆಯಾಗಿಲ್ಲ. ಅವರು ರೀಲ್ಸ್ ಏನು ಮಾಡಿದ್ರಲ್ಲ ಆ ಮಚ್ಚನ್ನು ತೋರಿಸಿ ಅವ್ರು ಹ್ಯಾಂಡ್ ಓವರ್ ಮಾಡಿರುವಂಥ ಒಂದು ಮಚ್ಚು, ಅದು ಯಾವುದೋ ಒಂದು ಫೈಬರ್ ಮಚ್ಚು, ಅದು ಶೂಟಿಂಗ್ಗೆ ಬಳಸೋ ಮಚ್ಚು. ಆದರೆ ಅವರು ಅಲ್ಲಿ ರೀಲ್ಸಲ್ಲಿ ಬಳಸಿರುವಂಥದ್ದು ಅದು ರಿಯಲ್ ಮಚ್ಚು ಅನ್ನುವಂಥದ್ರ ಬಗ್ಗೆನೇ ಅನುಮಾನ ಇದೆ. ಅದೆಲ್ಲಿ ಅಂತ ಕೇಳಿದ್ರೆ ಇಬ್ಬರು ಕೂಡ ಇನ್ನೂ ಬಾಯ್ಬಿಟ್ಟಿಲ್ಲ. ಸೊ ಹಾಗಾಗಿ ಅವರ ಒಂದು ವಿಚಾರಣೆ ನಡೆಸುವಂಥ ಸಲುವಾಗಿ ಅವ್ರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ರಜತ್ ಮತ್ತು ವಿನಯ್ ಮಚ್ಚಿನಾಟ, ಖಾಕಿ ಮೇಲೆ ಅನುಮಾನಗಳು ಮೂಡ್ತಾ ಇವೆ. ಯಾಕಂದರೆ ಫೈಬರ್ ಮಚ್ಚು ಬಗ್ಗೆ ಖಾಕಿಗೆ ಯಾಕೆ ಮೊದಲೇ ಅನುಮಾನ ಬರಲಿಲ್ಲ? ಅವತ್ತೇನೆ ಅವ್ರನ್ನ ವಶಕ್ಕೆ ಪಡೆದ್ರು, ಕರ್ಕೊಂಡು ಬಂದರು. ಸೊ ಅವಾಗ ತಗೊಂಡು ಬಂದು ಒಂದು ಮಚ್ಚು ಕೊಟ್ಟಾಗ ಅವ್ರನ್ನ ರಾತ್ರಿನೇ ಬಿಟ್ಟು ಕಳಿಸಿದ್ರು. ಸೊ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏಕೆ ಅವರು ತಗೊಬಂದು ಮಚ್ಚು ಕೊಟ್ಟಾಗ ಅದು ರಿಯಲ್ಲೋ ಫೇಕೋ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಲಿಲ್ವಾ? ಅದಾದಮೇಲೆ ಮಾಧ್ಯಮದಲ್ಲಿ ಯಾವಾಗ ಇದು ಫೈಬರ್ ಮಚ್ಚು, ಇದು ರಿಯಲ್ ಮಚ್ಚು ಅಲ್ಲ, ಅಲ್ಲಿ ತೋರಿಸಿರೋದು ಆ ವಿಡಿಯೋದಲ್ಲಿ ಇರುವಂಥದ್ದೇ ಬೇರೆ, ಇಲ್ಲಿ ಪೊಲೀಸರ ಹತ್ರ ಸಿಕ್ಕಿರುವಂಥದ್ದೇ ಬೇರೆ, ಪೊಲೀಸರಿಗೆ ತಂದು ಕೊಟ್ಟಿರುವಂಥದ್ದು ಬೇರೆ ಅಂತ ಸುದ್ದಿ ಆಯಿತು. ಆಗ ಮುಂದಾಗಿದ್ದಾರೆ ಪೊಲೀಸರು ಇದೆಲ್ಲ ತನಿಖೆ ನಡೆಸೋದಕ್ಕೆ. ಹೆಚ್ಚಿನ ಮಾಹಿತಿನ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಈಗ ವಿನಯ್ ಮತ್ತು ರಜತ್ ಇವತ್ತು ಒಂದು ದಿನದ ನ್ಯಾಯಾಂಗ ಬಂಧನ ಬಹುಶಃ ಇವತ್ತಿಗೆ ಅಂತ್ಯ ಆಗುತ್ತೆ. ಇವತ್ತು ಮತ್ತೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಜೊತೆಗೆ ಪೊಲೀಸರು, ಬಸವೇಶ್ವರನಗರ ಪೊಲೀಸರು ಏನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ? ಈ ಮುಂಚೆ ನೋಡಿದ್ರೆ ಅಷ್ಟು ಸೀರಿಯಸ್ ಆಗಿ ಬಹುಶಃ ಈ ಪ್ರಕರಣವನ್ನು ತಗೊಂಡಿರಲಿಲ್ಲ. ಯಾವಾಗ ಮಾಧ್ಯಮದಲ್ಲಿ ಇದು ಹೈಲೈಟ್ ಆಯಿತು, ಬಹುಶಃ ಪೊಲೀಸರು ಕೂಡ ತುಂಬ ಸೀರಿಯಸ್ ಆಗಿ ಈ ಪ್ರಕರಣ ತಗೊಂಡಂಗೆ ಕಾಣಿಸ್ತಾ ಇದೆ. ಜಗದೀಶ್, ಖಂಡಿತ ರೆಹಮಾನ್, ರೀಲ್ಸ್ಗಾಗಿ ಮಚ್ಚು ಹಿಡಿದು ಏನು ಜೈಲು ಸೇರಿರುವಂತಹ ರಜತ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಇನ್ನೂ ಸಂಕಷ್ಟ ತೀರಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಈಗಾಗಲೇ ಪೊಲೀಸರು ಮತ್ತಷ್ಟು ವಿಚಾರಣೆ ಮಾಡಲಿಕ್ಕೆ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಪ್ರಮುಖವಾಗಿ ರೀಲ್ಸ್ನಲ್ಲಿ ಬಳಕೆ ಮಾಡಿದಂತಹ ಮಚ್ಚೇನಿದೆ, ಆ ಮಚ್ಚು ಇನ್ನೂ ಪೊಲೀಸರಿಗೆ ಸಿಕ್ಕಿಲ್ಲ. ಇನ್ನು ತನಿಖಾ ಅಂಗವಾಗಿ ಆ ಮಚ್ಚು ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಅದನ್ನು ರಿಕವರಿಯನ್ನು ಮಾಡಲೇಬೇಕಾಗಿದೆ. ಹೀಗಾಗಿ ಆರೋಪಿತರಿಂದ ಮತ್ತಷ್ಟು ವಿಚಾರಣೆ ಮಾಡಿ ಆ ಮಚ್ಚು ಎಲ್ಲಿದೆ ಅನ್ನುವಂಥ ನಿಟ್ಟಲ್ಲಿ ಏನದು ಹುಡುಕಾಟ ಕೂಡ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಈ ಹಿಂದೆ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ವಿನಯ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಅದು ಏನು ಸ್ಟುಡಿಯೋದಲ್ಲಿ ಇರುವಂಥದ್ದು ಅಲ್ಲಿನ ಪ್ರಾಪರ್ಟಿ ಆಗಿತ್ತು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಸರಿ ಅಂತೇಳಿ ಪೊಲೀಸರು ಕೂಡ ಅವ್ರ ಜೊತೆ ಹೋಗಿ ಸ್ಥಳ ಮಹಜರ್ ಮಾಡಿಕೊಂಡು ಅಲ್ಲೂ ಕೂಡ ಮಚ್ಚನ್ನು ಹುಡುಕಿದ್ರು. ಆದರೆ ಮಚ್ಚು ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಪೊಲೀಸರನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಅನುಮಾನ ಕೂಡ ಬಂದಿತ್ತು. ಆ ಬಳಿಕವಾಗಿ ಇಬ್ಬರನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಿದ್ರು. ಜೊತೆಗೆ ರಾತ್ರಿ ಮೆಡಿಕಲ್ ಮಾಡಿ ಆರೋಪಿಗಳನ್ನ ನ್ಯಾಯಾಧೀಶರ ಮನೆ ಮುಂದೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ದಿನದ ಕಾಲ ಜೈಸಿಗೆ ಕೂಡ ಆದೇಶ ಮಾಡಿದ್ರು. ಆ ನಿಟ್ಟಿನಲ್ಲಿ ರಜತ್ ಹಾಗೂ ವಿನಯ್ಗೆ ಪರಪ್ಪನ ಅಗ್ರಹಾರ ಜೈಲಿನ ದಾರಿ ತೋರಿಸಲಾಯಿತು. ಈಗ ಜೈಲೂಟನೂ ಮುಗಿದಿದೆ. ಇವತ್ತು ಕೋರ್ಟ್ಗೆ ಹಾಜರು ಮಾಡಿಸ್ಬೇಕಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಪೊಲೀಸರು ಅವರು ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಒಂದು ನಿರ್ಧಾರ ಮಾಡಿರುವಂತ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಕಸ್ಟಡಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ರಜತ್ ಹಾಗೂ ವಿನಯ್ಗೆ ಜಾಮೀನು ಪಡೆಯೋಕೆ ಅಂತ ಹೇಳಿ ತಮ್ಮ ವಕೀಲರನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೋರ್ಟಿನಲ್ಲಿ ಏನು ಇಬ್ಬರಿಗೂ ಕೂಡ ಜಾಮೀನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸುವಂತ ಒಂದಷ್ಟು ಸಾಧ್ಯತೆಗಳು ಹೆಚ್ಚಾಗಿವೆ ಅಂತಾನೆ ಹೇಳ್ಬೋದು. ಆದ್ರೆ ಒಟ್ಟಾರೆಯಾಗಿ ಈ ಪ್ರಕರಣ ಅಂದ್ರೆ ಒಂದು ರೀಲ್ಸ್ ನಲ್ಲಿ ಒಂದು ಮಚ್ಚನ್ನ ಹಿಡ್ಕೊಂಡು ಏನೋ ಒಂದು ಪ್ರಮೋಷನ್ಗಾಗಿ ಒಂದು ರಿಯಾಲಿಟಿ ಶೋನ ಒಂದು ಪ್ರಮೋಷನ್ಗಾಗಿ ನಾವು ಮಾಡಿದ್ವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾರೆ. ಆದ್ರೆ ಈ ರೀತಿಯಾಗಿ ಮಾಡ್ಕೊಂಡು ಒಂದು ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡು ಈಗ ಜೈಲೂಟ ತಿನ್ನುವಂತೆ ಇಬ್ರು ಆಗಿದ್ದಾರೆ ಅಂತಾನೆ ಹೇಳ್ಬೋದು. ರೆಹಮಾನ್, ಥ್ಯಾಂಕ್ ಯು ಜಗದೀಶ್.